ಎಲ್ಲರಿಗೂ ನಮಸ್ಕಾರಗಳು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ವೇದಿಕೆಯ ಮೇಲೆ ಆಸೀನರಾದಂತಹ ಗುರುಗಳೇ, ನಮ್ಮ ಶರಾವತಿ ಕಾಲೇಜಿನ ಪ್ರಾಂಶುಪಾಲರಾದ ಮಾಂತೇಶ್ಗೌಡ ಅವರೇ, SYS SSF ಮತ್ತು SBS ಸಂಘಟನೆಯ ಎಲ್ಲ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಪದಾಧಿಕಾರಿಗಳೇ, ವೇದಿಕೆಯ ಮುಂದೆ ಆಸೀನರಾದಂತಹ ಸಭಿಕರೇ ಮತ್ತು ಮುದ್ದು ಮಕ್ಕಳೇ, ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ಅಂತ ಒಂದು ಕಾರಣ ಮಾತ್ರ, ಆದರೆ ಈ ಕಾರ್ಯಕ್ರಮ ವಿವಿಧ ಆಯಾಮಗಳಲ್ಲಿ ಒಂದು ಪ್ರಸ್ತುತ ಕಾರ್ಯಕ್ರಮ ಆಗಿದೆ. ಕಾರ್ಯಕ್ರಮದಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಮಾಡುವುದರ ಜೊತೆಗೆ ಈ ಗ್ರಾಮದಲ್ಲಿ ಕೋಣಂದೂರು ಗ್ರಾಮ ಒಂದು ಮಾಡೆಲ್ ವಿಲೇಜ್ ಅಂತ ನಾವು ಅನ್ಕೋಬಹುದು. ಈ ಗ್ರಾಮ ಎಷ್ಟು ಒಂದು ಎನ್ರಿಚ್ ಆಗಿದೆ ಅಂತಂದ್ರೆ, ನಾನು ನೋಡಿದ ಹಾಗೆ ಈ ಗ್ರಾಮದಲ್ಲಿ ನಮ್ಮ KPS ಶಾಲೆ ಇದೆ, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಇದೆ, NRS ICSE ಸಿಲೆಬಸ್ ಶಾಲೆ ಇದೆ, ಮತ್ತೊಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಇದೆ, ಮತ್ತೆ ಒಳ್ಳೆಯ ರಸ್ತೆ ಇದೆ, ಒಳ್ಳೆಯ ವಹಿವಾಟಿದೆ, ಒಳ್ಳೆಯ ದೇವಸ್ಥಾನಗಳು ಇದೆ, ಮಸೀದಿ ಇದೆ, ಮತ್ತು ಒಳ್ಳೆಯ ಜನ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾವು ನೋಡಿದಾಗ ಸಭಿಕರೆಲ್ಲ ಬಂದಿರೋದನ್ನ ನೋಡಿದ್ರೆ ಕಾರ್ಯಕ್ರಮದ ಉದ್ದೇಶ ಈಡೇರಿದೆ. ಹಾಗೂ ಗುರುಗಳು ಬಹಳ ಒತ್ತಡ, ಬರಲೇಬೇಕು, ಒಂದು ಅರ್ಧ ಗಂಟೆ ಆದರೂ ಬರಲೇಬೇಕು ಅಂತ. ಸ್ವಲ್ಪ ಕಾರ್ಯಕ್ರಮದ ಆಗ್ಲೇ ಕಷ್ಟ ಆಗ್ತದೆ ಗುರುಗಳೇ ಅಂತಂದ್ರು. ಇಲ್ಲ, 2-3 ಸರಿ ಫೋನ್ ಮಾಡಿ ಇಲ್ಲ ಬರ್ತೀನಿ ನನಗೆ ಅಂತೇಳಿ ದೇವ್ರಿಚ್ಛೆ ಕಾರ್ಯಕ್ರಮ ಬರಬೇಕಾಯ್ತು, ಬಂದಿದ್ದೀನಿ. ಕಾರ್ಯಕ್ರಮದ ಕೆಲವೊಂದು ಮಾತುಗಳು ನನ್ನ ಗುರುಗಳು ಮತ್ತು ನಮ್ಮ ಪ್ರಾಂಶುಪಾಲರು ಹೇಳಿದ್ದನ್ನು ನಾನು ಆಲಿಸಿದೆ. ನಾನು ಹೇಳಬೇಕು ಅನ್ಕೊಂಡಿದ್ದೆಲ್ಲ ಮಾತುಗಳು ಗುರುಗಳು ಹೇಳಿದ್ರು. ಸೊ ಏನು ಹೇಳಬೇಕು ಅಂತ ಯೋಚನೆ ಮಾಡ್ದಾಗ ಕೂತ್ಕೊಂಡೆ. ನಾನು ಯಾವುದು ಸ್ಕ್ರಿಪ್ಟ್ ಮಾಡ್ಕೊಂಡು ಬಂದಿರಲಿಲ್ಲ, ಯಾವುದು ಮಾತಾಡ್ಕೊಂಡು ಬರಲಿಲ್ಲ. ಸೊ ಇಲಾಖೆಯವರಾಗಿರೋದ್ರಿಂದ ಇಲಾಖೆ ಬಗ್ಗೆನೇ ನಾನು ಹೇಳ್ತೀನಿ. ಮೊದಲನೇದಾಗಿ ಪೇರೆಂಟ್ಸ್ ಮತ್ತು ಮಕ್ಕಳು, ಪೋಷಕರು ಮಕ್ಕಳಿಗೆ, ಈಗ ನಮ್ಮ ಸರ್ ಮತ್ತೆ ನಮ್ಮ ಗುರುಗಳು ಅವರೆಲ್ಲ ಹೇಳಿದ ಹಾಗೆ ಮಕ್ಕಳಿಗೆ ಎಜುಕೇಶನ್ ಅನ್ನೋದು ಇಂಪಾರ್ಟೆಂಟ್ ಇದೆ. ಎಜುಕೇಶನ್ ಯಾಕೆ ಇಂಪಾರ್ಟೆಂಟ್ ಅಂತ ಈ ಒಬ್ಬರು ನಮ್ಮ ಸಭಿಕರು ಅಸಿಸ್ತರು ಹೇಳಿದ್ರು. ಏನಿಲ್ಲ ಅಂದ್ರೂ ದುಬೈ ಹೋಗ್ಬಿಡ್ತೀವಿ. ಸೊ ದುಬೈ ಹೋದ್ರೂ ಕೂಡ ಎಜುಕೇಶನ್ ಬೇಕು. ಮಕ್ಕಳು ಎಜುಕೇಶನ್ ಇಲ್ಲದೆ ಎಲ್ಲೂ ಕೂಡ ನಾವು ಸರ್ವೈವ್ ಆಗೋದು ಕಷ್ಟ ಇತ್ತೀಚಿನ ದಿನಗಳಲ್ಲಿ. ಅದರಲ್ಲೂ ಜನಾಂಗದ ಒಂದು ಏನು ವಿಪರ್ಯಾಸ ಏನು ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಎಜುಕೇಶನ್ ಬಗ್ಗೆ ಸ್ವಲ್ಪ ಆಸಕ್ತಿ ಕಡಿಮೆ. ಏನ್ ಕಾರಣ ಗೊತ್ತಿಲ್ಲ. ಪೇರೆಂಟ್ಸು ಇಂಟ್ರೆಸ್ಟ್ ತೋರಿಸೋದಿಲ್ಲೋ ಅಥವಾ ಅವರಿಗೆ ಮಕ್ಕಳಿಗೆ ಆ ರೀತಿ ಏನಾದರೂ ನಿರಾಸಕ್ತಿ ಹುಟ್ಟುತ್ತೋ ಅಂತ ಇಲ್ಲ. ಮೇನ್ ರೀಸನ್ ಏನು ಅಂತ ಹೇಳಿದ್ರೆ ಪೇರೆಂಟ್ಸ್ ಇಂಪಾರ್ಟೆಂಟ್. ನಮ್ಮ ಮಕ್ಕಳಿಗೆ ಎಜುಕೇಶನ್ ಕೊಡಿಸ್ಲೇಬೇಕು ಅನ್ನೋದು ನೀವು ಅವ್ರ ಮನಸ್ಸಲ್ಲಿ ಇಟ್ಕೋಬೇಕು. ಅಟ್ಲೀಸ್ಟ್ ಅವರು ಒಂದು ಡಿಗ್ರಿ ಕಂಪ್ಲೀಟ್ ಮಾಡಲೇಬೇಕು ಅನ್ನೋದು ಅವರಿಗೆ ಒಂದು ಟಾರ್ಗೆಟ್ ಮಾಡಬೇಕಾಗತ್ತೆ ಪೇರೆಂಟ್ಸ್. ಏನು ಮಗ ಓದ್ತಾ ಇಲ್ಲ, ಇಂಟ್ರೆಸ್ಟ್ ಕೊಡ್ತಾ ಇಲ್ಲ ಅಂತ ಕೂಡಲೇ ಅವನಿಗೆ ಯಾವುದಾದ್ರು ಬಿಸ್ನೆಸ್ಸಿಗೆ ಹಾಕ್ತೀನಿ ಅಥವಾ ಎಲ್ಲಾದರೂ ಹೊರಗಡೆ ಕಳಿಸ್ಕೊಡ್ತೀನಿ, ಆ ಮನಸ್ಥಿತಿಗಿಂತ ಅವನು ನಿಮಗೆ ದುಡ್ದು ಸಾಕೋದು ಬೇಡ. ಫಸ್ಟ್ ಅವನು ಎಜುಕೇಶನ್ ಅದನ್ನ ಅವನು ರೀಚ್ ಆಗಲಿ, ಒಂದು ಡಿಗ್ರಿ ಕಂಪ್ಲೀಟ್ ಆಗಲಿ. ಡಿಗ್ರಿ ಕಂಪ್ಲೀಟ್ ಆದಮೇಲೆ ಅವನ ಮುಂದೆ ಏನು ಅವನು ಡೆಸ್ಟಿನಿ ಇರ್ತದೆ, ಆ ಡೆಸ್ಟಿನಿ ರೀಚ್ ಆಗ್ತಾನೆ. ನಮ್ಮ ಫಾದರು ಅವರು ಪೊಲೀಸ್ ಇಲಾಖೆಯಲ್ಲಿದ್ದವರು. ಸೊ ಆ ಪೊಲೀಸ್ ಇಲಾಖೆಯಲ್ಲಿದ್ದು ಅವರು 3 ಜನ ಮಕ್ಕಳನ್ನ ಬೆಳೆಸ್ಬೇಕು ಅಂತಂದ್ರೆ ಅವರು ಕಂಡಿದ್ದೆಷ್ಟೇ ಆಸ್ತಿ, ನಾನೇನು ಆಸ್ತಿ ಮಾಡಲ್ಲ, ನನ್ನ ಮಕ್ಕಳಿಗೆ ಓದಿಸ್ತೀನಿ ಅಂತ. ದೇವರ ಇಚ್ಛೆಯಿಂದ ನಾವು 3 ಜನ ಮಕ್ಕಳು ಓದಿದ್ದೀವಿ. ನಾನು ಕರ್ನಾಟಕ ಸರ್ಕಾರದಲ್ಲಿ ಒಬ್ಬ ಸೇವಕನಾಗಿದ್ರೆ, ನಮ್ಮ ಇಬ್ರು ತಮ್ಮಂದಿರು ಭಾರತ ಸರ್ಕಾರದಲ್ಲಿ ಸೇವಕರಾಗಿ ಕೆಲಸ ಮಾಡ್ತಿದ್ದಾರೆ, VIS ಅಲ್ಲಿ ಇದ್ದಾರೆ. ಸೊ ಅದೇ ಅವರಿಗೆ ಆಸ್ತಿ. ಸೊ ಪೇರೆಂಟ್ಸು ಅದ್ರ ಜೊತೆಗೆ ನಮ್ಮ ತಾಯಿ ಟೀಚರ್ ಆದವರು, ಅವರ ಡ್ಯೂಟಿ ಬೇರೆ ಕಡೆ ಇತ್ತು. ನಮ್ಮ ತಂದೆ ಡ್ಯೂಟಿ ಶಿವಮೊಗ್ಗ ಜಿಲ್ಲೆ, ಅವ್ರದ್ದು ಡ್ಯೂಟಿ ಚಿಕ್ಕಮಗಳೂರು ಜಿಲ್ಲೆ. ಸೊ ತಾಯಿ ಆದಂಥವ್ರು ಏನು ಮಾಡಿದ್ರು, ನಾನು ಒಂದ್ ಕಡೆ ನೀವು ಒಂದ್ ಕಡೆ ಆದ್ರೆ ಮಕ್ಕಳ ಭವಿಷ್ಯ ಡಿಸ್ಟರ್ಬ್ ಆಗತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಅವರು ನೌಕರಿಯನ್ನ
ರಾಜೀನಾಮೆ ನೀಡಿ ಅವರು ಪೋಷಕರು ನಮ್ಮನ್ನ ನಮ್ಮ ತಂದೆ ಜೊತೆ ಕೈ ಜೋಡಿಸಿದ್ರು. ಅವರ ಕೆಲಸ ಅದು ಇಂಪಾರ್ಟೆಂಟ್ ಅಂತ ಅಲ್ಲದೆ ಕೆಲಸ ಇಂಪಾರ್ಟೆಂಟ್ ಅಲ್ಲ, ಮಕ್ಕಳ ಭವಿಷ್ಯ ಇಂಪಾರ್ಟೆಂಟ್ ಅಂತ ಯೋಚನೆ ಮಾಡಿ ತಾಯಿಯವರು ರಾಜೀನಾಮೆ ನೀಡಿ ನಮ್ಮ ಜೊತೆಗೆ ನಮ್ಮನ್ನು ಸಾಕಿದ್ರು. ನಮ್ಮ ತಂದೆ ಹೊರಗಡೆ ಡ್ಯೂಟಿಯಲ್ಲಿ ಎಲ್ಲ ಹೊರಗಡೆ ಇದ್ದಾಗ ಮ್ಯಾಕ್ಸಿಮಮ್ ಪೊಲೀಸ್ ಇಲಾಖೆ ಡ್ಯೂಟಿ ಗೊತ್ತಿದೆ, ಆಲ್ಮೋಸ್ಟ್ ಎಲ್ಲ ಹೊರಗಡೆ ಡ್ಯೂಟಿ ಇರ್ತದೆ. ಬಟ್ ನಮ್ಮನ್ನ ಸಾಕಿದ್ದು ಸಲಹೆ ಇದ್ದು ತಾಯಿ. ಹಾಗೆ ಅದಕ್ಕೋಸ್ಕರನೇ ಹೇಳೋದು, ಮನೆ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ. ಸೊ ಆದ ನಂತರ ನಾವು ಎಜುಕೇಶನ್ ಅನ್ನ ಮುಂದುವರ್ಸ್ಕೊಂಡು ನಾವು ಒಂದು ಸ್ಟೇಜ್ ಇವತ್ತು ಬಂದು ನಿಮ್ಮ ಎದುರುಗಡೆ ನಾನು ಮಾತಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆ. ಸೊ ಅದ್ರ ಜೊತೆಗೆ ಇಸ್ಲಾಂ ಬಗ್ಗೆ, ಅಥವಾ ಈಗ ನಾವು ಒಬ್ಬ ಇಸ್ಲಾಂ ಧರ್ಮೀಯನಾಗಿದ್ರಿಂದ ಇಸ್ಲಾಂ ಬಗ್ಗೆ, ಅಥವಾ ಬೇರೆ ಯಾರಾದ್ರೂ ಅವ್ರ ಸಂಬಂಧಪಟ್ಟ ಧರ್ಮದ ಬಗ್ಗೆ ಅವರ ಒಂದು ಮಾಹಿತಿನೂ ಕೂಡ ಅವ್ರು ಇರಬೇಕಾಗತ್ತೆ. ಹಾಗಾಗಿ ನಮ್ಮ ಪೇರೆಂಟ್ಸು ಮದ್ರಸಾಗೂ ಕಳಿಸ್ಕೊಟ್ರು. ನಾನು ಕುರಾನ್ ಬಗ್ಗೆ ಪಠನ ಮಾಡಿದೆ, ಕುರಾನ್ನ ಮುಗಿಸ್ದೆ, ಓದಿ ಕಂಪ್ಲೀಟ್ ಮಾಡಿ ಮುಗಿಸಿ ಆಮೇಲೆ ನಾವು ಸಿಲೆಬಸ್ಗಳಲ್ಲಿ ನಾವು ಇದರಲ್ಲಿ ಇನ್ವಾಲ್ವ್ ಆದ್ವಿ. ಏನು ಪ್ರಯೋಜನ ಆಗ್ತದೆ? ನಾನು ಮನೆಯಲ್ಲಿದ್ದಾಗ ನಾನು ಒಬ್ಬ ಸಾಮಾನ್ಯ ಮನುಷ್ಯ. ಸೊ ನಾನು ಸಾಮಾನ್ಯ ಮನುಷ್ಯ ಅಂತಂದ್ರೆ ನಾನು ಒಂದು ಧರ್ಮವನ್ನ ಪಾಲನೆ ಮಾಡ್ತಾ ಇದ್ರೆ ನಾನು ಆ ಧರ್ಮದ ಬಗ್ಗೆ ನಾನು ಓದ್ತೀನಿ. ನಾನು ಹೊರಗಡೆ ಬಂದಾಗ, ನಾನು ಡ್ಯೂಟಿ ಮೇಲೆ ಇದ್ದಾಗ ನಾನೊಬ್ಬ ಸರ್ಕಾರಿ ಸೇವಕ, ಸರ್ಕಾರ ಸೇವೆ ಏನ್ ಮಾಡಬೇಕು ಅದ್ರ ಬಗ್ಗೆ ನಾನು ಓದ್ತೀನಿ, ತಿಳ್ಕೊಳ್ತೀನಿ, ಸೇವೆಯನ್ನ ಮಾಡ್ತೀನಿ. ಸೊ ಎಲ್ಲಾ ಮಕ್ಕಳಿಗೂ ಇದು ಎರಡೂ ಎಜುಕೇಶನ್ ಎರಡೂ ಬೇಕು. ಒಂದು ಅವರ ಧರ್ಮದ ಬಗ್ಗೆ, ಧರ್ಮದ ಮಾಹಿತಿ ಇರಬೇಕು, ಮತ್ತೆ ಒಂದು ದೀನ್ ಮತ್ತೆ ದುನಿಯಾ ಅಂತ ಹೇಳ್ತೀವಿ. ದೀನ್ ಬಂದ್ರೆ ಅವರ ಒಂದು ಜಾತಿ ಧರ್ಮದ ಬಗ್ಗೆ ಅವರು ಓದ್ಬೇಕು, ದುನಿಯಾ ಅಂತ ಹೇಳಿದ್ರೆ ಅವ್ರದ್ದು ಎಜುಕೇಶನ್ ಕಂಪ್ಲೀಟ್ ಮಾಡಬೇಕು. ಸೊ ಎರಡೂ ಮಕ್ಕಳಿಗೆ ನಾವು ಎಜುಕೇಶನ್ ಕೊಡಬೇಕು. ಇದನ್ನ ಪೋಷಕರು ದಯವಿಟ್ಟು ಗಮನಿಸಬೇಕು. ಆ ಒಂದು ಮನಸ್ಥಿತಿ ಪೋಷಕರಲ್ಲಿ ಇರಬೇಕು. ಸ್ವಲ್ಪ ನೆಗ್ಲೆಕ್ಟ್ ಮಾಡದೆ, ಸ್ವಲ್ಪ ಎಜುಕೇಶನ್ ಅವರು ಏನು ದುಡಿಮೆ ಬಗ್ಗೆ ಜಾಸ್ತಿ ಕಾಳಜಿ ವಹಿಸಿ ಮಕ್ಕಳ ಎಜುಕೇಶನ್ ಬಗ್ಗೆ ಕಾಳಜಿ ವಹಿಸ್ತಾ ಇದ್ರೆ ಮಕ್ಕಳ ಭವಿಷ್ಯ ರೂಪಿಸೋದು ಕಷ್ಟ ಆಗ್ತದೆ. ಆಮೇಲೆ ನೀವು ಪಶ್ಚಾತ್ತಾಪ ಪಡ್ಬೋದು, ಮಕ್ಕಳು ಓದ್ಲಿಲ್ಲ, ಏನು ಒಂದು ಇದನ್ನು ರೀಚ್ ಆಗ್ಲಿಲ್ಲ ಅಂತ. ಸೊ ಆಪರ್ಚುನಿಟಿ ಸಿಕ್ಕಾಪಟ್ಟೆ ಇದೆ. ಮಕ್ಕಳು ಮುಗಿಸಿದ ಮೇಲೆ ಏನಾದ್ರೂ ಒಂದು ಮಾಡ್ಬೋದು. ಅವರು ಸ್ಟೇಟ್ ಸರ್ವಿಸಸ್ಗಾದ್ರೂ ಸೇರ್ಬೋದು, ಸೆಂಟ್ರಲ್ ಸರ್ವಿಸಸ್ಗಾದ್ರೂ, ಅಂದ್ರೆ IAS, IPS, IFS ಆಗಿರ್ಬೋದು, KAS, KSPS ಅಥವಾ ಬೇರೆ ಸರ್ವಿಸಸ್ಗಳು ಆಗಿರ್ಬೋದು. ಸೊ ಇದು ಆಪರ್ಚುನಿಟಿ ಎಲ್ಲ ಕಡೆ ಇದೆ. ಏನಿಲ್ಲ ಅಂತ ಹೇಳಿದ್ರು ಅವ್ನು ಒಂದು ಎಜುಕೇಶನ್ ಇರ್ತದೆ, ಅವ್ನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ಆ ಎಜುಕೇಶನ್ ಬೇಸಿಸ್ ಮೇಲೆ ಲೋನ್ ತಗೋಬಹುದು. ಅವನ ಈಗ ಕೇಂದ್ರ ಸರ್ಕಾರ ವಿವಿಧ ರೀತಿಯಲ್ಲಿ ಅವರಿಗೆ ಲೋನ್ಗಳನ್ನು ಕೊಡ್ತದೆ. ಅಟ್ಲೀಸ್ಟ್ ಅವನ ಎಜುಕೇಶನ್, ಅವನು ಡಿಗ್ರಿ ಕಂಪ್ಲೀಟ್ ಆಗಿದೆ ಅಂತ ಹೇಳಿದ್ರೆ ಅವ್ನಿಗೆ 10 ಲಕ್ಷಕ್ಕಿಂತ ಹೆಚ್ಚು ಲೋನ್ಗಳು ಸಿಗುತ್ತೆ, ಅವ್ನ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬಹುದು. ಇದು ಒಂದು ಮುಖ್ಯ ಉದ್ದೇಶ ಆಗಿರ್ತದೆ. ಮತ್ತೆ ಇನ್ನೂ ಬಹಳ ವಿಚಾರಗಳು ಡಿಸ್ಕಸ್ ಮಾಡಬಹುದಿತ್ತು, ಬಟ್ ನಮ್ಮ ಗುರುಗಳು ಎಲ್ಲ, ನಮ್ಮ ಮಾಸ್ಟರ್ ಮಂತೇಶ್ ಸರ್ ಎಲ್ಲ ಡಿಸ್ಕಸ್ ಮಾಡಿ ಹೇಳ್ಬಿಟ್ರು ನಾವು ಏನು ಓದ್ಬೇಕು ಅಂತೇಳಿ. ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಧರ್ಮ ಜಾತಿ ಇದ್ರ ಬಗ್ಗೆ ನಾವು ಎಲ್ಲಾ ಕಡೆ ನಾವು ಕೇಳ್ತಾ ಇದೀವಿ. ಧರ್ಮ ಜಾತಿ ಅನ್ನೋದು ಅದು ಯಾವ ರೀತಿ ನಾವು ಡಿಸ್ಕ್ರೈಬ್ ಮಾಡಬೇಕು ಅಂತ ಗೊತ್ತಿಲ್ಲ. ನಾವು ಮನುಷ್ಯನಾಗಿ ಹುಟ್ಟಿದ ನಂತರ ವಿವಿಧ ರೀತಿಯಂತಹ, ನಮಗೆ ಗೊತ್ತು 1,24,000 ಪೈಗಂಬರ್ಗಳು ಬಂದಿದ್ದಾರೆ ಅಂತ ನಾವು ಹೇಳ್ತೀವಿ. ನಮ್ಮ ಅಕೌಂಟ್ ಅಲ್ಲಿ ಇರೋದು ಕೆಲವು ಪೈಗಂಬರ್ಗಳು. ಬಟ್ ಆ ಪೈಗಂಬರ್ ಅಕೌಂಟ್ ನ ಬಿಟ್ಟು ಇನ್ನು ಉಳಿದಂತವರು ಯಾರು ಅಂತ ಹೇಳ್ಬೋದು. ಮೇ ಬಿ ಶ್ರೀರಾಮನು ಒಬ್ಬ ಪೈಗಂಬರ್ ಆಗಿರ್ಬೋದು, ಶ್ರೀಕೃಷ್ಣನು ಒಬ್ಬ ಪೈಗಂಬರ್ ಆಗಿರ್ಬೋದು. ಯಾಕೆಂದ್ರೆ ಅವರವ್ರ ಕಾಲದಲ್ಲಿ ಅವರವರು ಒಂದು ಮಹಾಕಾವ್ಯಗಳನ್ನ ಅಥವಾ ಮಹಾಪುಸ್ತಕಗಳನ್ನ ಅವರು ರಿವೀಲ್ ಮಾಡ್ತಾರೆ. ತೌರಾತ್ ಆಗಿರ್ಬೋದು, ಬೈಬಲ್ ಆಗಿರ್ಬಹುದು, ಭಗವದ್ಗೀತೆ ಆಗಿರ್ಬಹುದು, ಅಥವಾ ಕುರಾನ್ ಆಗಿರ್ಬೋದು. ವಿವಿಧ ರೀತಿಯ ಪುಸ್ತಕಗಳು ನಮಗೆ ರಿವೀಲ್ ಆಗ್ತವೆ. ಆ ರಿವೀಲ್ ಆದಂತಹ ಪುಸ್ತಕಗಳನ್ನ ನಾವು ಕಂಪೇರಿಟಿವ್ ಸ್ಟಡಿ ಅಂತ ಮಾಡಿದಾಗ, ಅದರ ಒಂದು ಸಾರವನ್ನು ತೆಗೆದಾಗ ಎಲ್ಲಾ ಪುಸ್ತಕಗಳು ಹೇಳೋದು ಧರ್ಮವನ್ನು ಪಾಲಿಸುವಂತ. ಯಾವುದು ಅದು ಧರ್ಮ? ಮಾನವ ಧರ್ಮ. ಮಾನವ ಧರ್ಮ ಅಂತ ಬಿಟ್ಟು ಬೇರೆ ಏನೂ ಕೂಡ ಅದರಲ್ಲಿ ನಾವು ಸಿಗೋದಿಲ್ಲ. ನಾವು ಅಷ್ಟೇ ಸಾರ, ಒಂದು ಎಲ್ಲಾ ಪುಸ್ತಕಗಳನ್ನು ನಾವು ಓದಿ ಒಂದು ಚೂರು ಅದರದ್ದು ಒಂದು ಒಳ್ಳೆಯ ಮತ್ತು ಒಂದು ಕಾಮನ್ ಮಾತುಗಳನ್ನ ನಾವು ಅದನ್ನು ತಗೊಂಡಾಗ, ಒಂದು ಕಾಮನ್ ವರ್ಡ್ ತಗೊಂಡಾಗ ಅದರಲ್ಲಿ ಸಿಗೋದು ಮಾನವ ಧರ್ಮ ಅಂತ. ಒಬ್ಬ ಕಷ್ಟದಲ್ಲಿರುವ ವ್ಯಕ್ತಿಗೆ ಹೋಗಿ ಸಹಾಯ ಮಾಡೋದು ಮಾನವ ಧರ್ಮ. ಅವನು ಯಾವ ಕ್ಯಾಸ್ಟು, ಅವನು ಯಾವ ಕ್ಯಾಟಗರಿ, ಅದನ್ನ ನಾವು ನೋಡಲ್ಲ. ಹಸಿದವನಿಗೆ ಊಟ ಕೊಡ್ತೀವಿ, ಅದು ಮಾನವ ಧರ್ಮ. ನೊಂದವನಿಗೆ ನೆರವು ಕೊಡ್ತೀವಿ, ಅದು ಮಾನವ ಧರ್ಮ. ಸೊ ಇದೆಲ್ಲ ನಮಗೆ ಕಲಿಸ್ಲಿಕ್ಕೆ ನಮಗೆ ಆ ಪುಸ್ತಕಗಳು ಬೇಕು. ಆ ಪುಸ್ತಕಗಳಲ್ಲಿ ನಾವು ತಿಳಿದಿರ್ಬೇಕು. ನಾವು ನೋಡ್ತೀವಿ ಇತ್ತೀಚಿನ ಮದ್ರಸಗಳಲ್ಲಿ ಮಕ್ಕಳಿಗೆ ನಾವು ಕಲಿಸ್ಕೊಡ್ತೀವಿ.
ಸೊ ನನ್ನ ಇಚ್ಛೆ ಏನು ಅಂತ ಹೇಳಿದ್ರೆ ಇದು ಎಲ್ಲಾ ಒಂದು ಕಮ್ಯುನಿಟಿಯಲ್ಲೂ ಬರಬೇಕು, ಎಲ್ಲಾ ಮಕ್ಕಳಿಗೂ, ಎಲ್ಲ ಈ ಆ ಧರ್ಮದವರು ಆ ಧರ್ಮದವರು ಅಂತಲ್ಲ, ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಧರ್ಮದ ಪುಸ್ತಕದ ಬಗ್ಗೆ ಮಾಹಿತಿ ಇರಬೇಕು. ಏನ್ ಹೇಳ್ತಾ ಇದೆ ತಮ್ಮ ಧರ್ಮದ ಪುಸ್ತಕ ಅಂತ ಹೇಳಿ. ಏನೂ ಮಾಹಿತಿ ಇಲ್ಲದೆ ಕಣ್ಣು ಮುಚ್ಚಿ ಯಾರೋ ಒಬ್ರು ಹೇಳಿದ್ದನ್ನ ಕೇಳ್ಕೊಂಡು ಅದನ್ನ ಫಾಲೋ ಮಾಡ್ತೀನಿ ಅಂತ ಬಂದು ಅವನು ತನ್ನ ಭವಿಷ್ಯವನ್ನು ಹಾಳು ಮಾಡ್ಕೋಬಹುದು. ಆ ಧರ್ಮದವರು ಹೀಗೆ, ಈ ಧರ್ಮದವರು ಹೀಗೆ, ಮುಸಲ್ಮಾನರು ಹಾಗೆ, ಹಿಂದೂಗಳು ಹಾಗೆ, ಕ್ರಿಶ್ಚಿಯನ್ರು ಹೀಗೆ, ಸಿಖ್ರು ಹಾಗೆ, ಅದು ಯಾರು ನಮಗೆ ಹೇಳ್ಕೊಡ್ಬೇಕು ಅವಶ್ಯಕತೆ ಇದೆಯಾ? ನಮ್ಮ ಧರ್ಮ ನಾವು ಪಾಲನೆ ಮಾಡಬೇಕು, ಅನ್ಯ ಧರ್ಮದವನ್ನು ನಾವು ಗೌರವಿಸಬೇಕು. ಇದು ನಾವು ಕಲ್ತಿರೋದು. ನಿಮ್ಮ ಧರ್ಮ ನಿಮ್ಮ ಪಾಲನೆ, ಬಟ್ ಈ ಅನ್ಯರ ಧರ್ಮಕ್ಕೆ ನಾವು ಗೌರವ ಕೊಡಲೇಬೇಕು. ಯಾಕೆ ಅಂತ ಹೇಳಿದ್ರೆ ಅದು ಕೂಡ ಒಂದು ಪುಸ್ತಕದಿಂದನೇ ರಿವೀಲ್ ಆಗಿರುವಂತಹ ಧರ್ಮ, ಅದು ಕೂಡ ಒಂದು ಭಗವದ್ಗೀತೆನೋ, ಅದು ಕೂಡ ಒಂದು ತೌರಾತೋ, ಅಥವಾ ಅದು ಕೂಡ ಒಂದು ಬೈಬಲ್ ಆಗಿದೆ, ಅದು ಕುರಾನ್ ಆಗಿರ್ಬೋದು. ಅದು ಧರ್ಮನೂ ಕೂಡ ಒಂದು ಪುಸ್ತಕದಿಂದನೇ ಕಲಿತಿರುವಂತಹ ಧರ್ಮ ಆಗಿರ್ತದೆ. ಯಾರೂ ಕೂಡ ಸ್ವಂತ ಒಂದು ಇದರಲ್ಲಿ ಮಾಡಿಲ್ಲ. ಸೊ ಹಾಗಾಗಿ ನಿಮ್ಮ ಧರ್ಮವನ್ನು ನೀವು ಪೂಜಿಸಿ, ಅನ್ಯರ ಧರ್ಮವನ್ನು ನಾವು ಗೌರವಿಸಬೇಕಾಗ್ತದೆ. ಸೊ ಹೀಗಾಗಿ ಈ ಒಂದು ತಾತ್ಪರ್ಯನ ನಾವು ಅರ್ಥ ಮಾಡ್ಕೊಂಡು ಬಿಟ್ರೆ ನಮಗೆ ಯಾವ ಗಾಯತ್ರಿ ಮಂತ್ರನೂ ಬೇರೆದು ಅನ್ಸಲ್ಲ, ಅಥವಾ ಯಾವ ಕಲ್ಮನೂ ಬೇರೆ ಅನ್ಸಲ್ಲ. ಗಾಯತ್ರಿ ಮಂತ್ರ ಏನ್ ಹೇಳ್ತದೆ ಅದರ ಸಾರವನ್ನು ತಿಳ್ಕೊಂಡ್ರೆ, ಕಲ್ಮದಲ್ಲಿ ಹೇಳುವಂತ ಸಾರವನ್ನು ತಿಳ್ಕೊಂಡ್ರೆ, ಪ್ರತಿಯೊಂದರಲ್ಲೂ ಏನ್ ಹೇಳ್ತದೆ, ಧರ್ಮವನ್ನ ಪಾಲನೆ ಮಾಡೋದ್ರ ಬಗ್ಗೆನೇ ಹೇಳ್ತದೆ. ಅಲ್ಲಾಹು ಅಕ್ಬರ್ ಅಂತ ಹೇಳಿದ್ರೆ ಅಲ್ಲಾಹ್ ಗ್ರೇಟ್ ಅಂತ ನೀವು ಹೇಳ್ತೀರಾ, ಮುಸ್ಲಿಮ್ಸ್ ಹೇಳ್ತೀವಿ ನಾವು. ಹಾಗಂತ ಬೇರೆ ಧರ್ಮದವ್ರಿಗೆ ಅದು ಹೇಳ್ದಂಗ ಅಲ್ಲ. ಬೇರೆ ಧರ್ಮದವರು ಕೂಡ ಅವರು ಒಂದು ಪೂಜೆಗಳಲ್ಲಿ ಅವ್ರನ್ನ ಗಾಯತ್ರಿ ಮಂತ್ರದಲ್ಲಿ ಅವ್ರನ್ನ ಪೂಜಿಸ್ತಾರೆ, ಹೇಳ್ತಾರೆ. ಸೊ ಹಾಗಂತೇಳಿ ನಾವು ದೊಡ್ಡವರು, ನಮ್ದೇ ಗ್ರೇಟ್, ಅವ್ರದ್ದು ಏನಿಲ್ಲ, ಇವೆಲ್ಲ ಮೈಂಡ್ ಸೆಟ್ ಮಕ್ಕಳಲ್ಲಿ ತರಬಾರ್ದು. ಇದನ್ನ ನಾವು ಯಾವತ್ತೂ ಯೋಚನೆನೂ ಮಾಡಬಾರ್ದು. ನಮ್ಮ ಧರ್ಮ ನಮಗೆ ಗ್ರೇಟ್, ಅಥವಾ ಅನ್ಯರ ಧರ್ಮ ಅದನ್ನ ನಾವು ಕೂಡ ಗ್ರೇಟ್ ಅಂತಾನೆ ಗೌರವಿಸಬೇಕಾಗ್ತದೆ. ಆ ಒಂದು ಮನಸ್ಥಿತಿ ಮನಸ್ಸಲ್ಲಿ ಇದ್ದಾಗ ಯಾವುದೇ ತಾರತಮ್ಯನೂ ಬರೋದಿಲ್ಲ, ಯಾರಿಗೂ ಡಿಫ್ರೆನ್ಸಿಯೇಷನ್ ಬರೋದಿಲ್ಲ. ಅವಾಗ ಯಾವುದು ಕೂಡ ಪ್ರಾಬ್ಲಮ್ಸ್ ಆಗೋದಿಲ್ಲ. ನಾವು ಸಣ್ಣವರು ಇರ್ತಾ ಕಾಲೇಜ್ಗಳಲ್ಲಿ ಅಥವಾ ಶಾಲೆಗಳಲ್ಲಿ ಸೇರ್ತಾ, ನನ್ನ ಕ್ಲಾಸ್ಮೇಟ್ಸ್, ಯೂಶುವಲಿ ನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದ್ರಿಂದ ನಮ್ಮ ಫಾದರ್, ನಾವು ಎಲ್ಲ ಕ್ವಾರ್ಟರ್ಸ್ ಅಲ್ಲಿ ಅಥವಾ ಎಲ್ಲ ಹಿಂಗೆ ಸಮಾಜದಲ್ಲಿ ಬೆಳೆದವರು. ನಮಗೆ ಎಲ್ಲೋ ನಮ್ಮ ಇದೇ ಮುಸ್ಲಿಂ ಏರಿಯಾದಲ್ಲೇ ಬೆಳೆದಿದ್ದೀವಿ, ಅಥವಾ ಅಲ್ಲೇ ಏರಿಯಾ, ನಾವು ಎಲ್ಲೇ ಬೇಕಾದ್ರೆ 5-5 ವರ್ಷಕ್ಕೆ ಫಾದರ್ ಟ್ರಾನ್ಸ್ಫರ್ ಆಗೋದು, ನಾವು ಎಲ್ಲಿ ಹೋಗ್ತಿದ್ವಿ ಅಲ್ಲಿ ಸೇರ್ಕೊಳ್ತಿದ್ವಿ, ಅಲ್ಲಿನ ಶಾಲೆ ಸೇರ್ತಿದ್ವಿ, ಆ ಶಾಲೆಯಲ್ಲಿ ನಾವು ಓದ್ತಿದ್ವಿ. ಸೊ ಹಾಗಾಗಿ ನನಗೆ ನನ್ನ ಒಂದು ಟೋಟಲ್ ಡಿಗ್ರಿ ಕಂಪ್ಲೀಟ್ ಮಾಡೋ ತನಕ ಸುಮಾರು ಒಂದು 7-8 ಶಾಲೆಗಳು ಬದಲಾವಣೆ ಆದವು. ಒಂದ್ ಕಡೆ ನಾವು ಇರ್ಲಿಲ್ಲ. ಸೊ ಆ ಒಂದು ಕಾರಣದಿಂದ ನಾನು ಪ್ರತಿಯೊಂದು ಊರುಗಳನ್ನ ನಾನು ಸುತ್ತಾಡ್ದಂಗಾಯ್ತು, ಪ್ರತಿಯೊಂದು ಶಾಲೆಗಳನ್ನ, ಪ್ರತಿಯೊಂದು ಜನರನ್ನ ನಾನು ನೋಡ್ದಂಗಾಯ್ತು, ಪ್ರತಿಯೊಂದು ಧರ್ಮವನ್ನು ಕೂಡ ಪಾಲನೆ ಮಾಡ್ದಂಗ ಆಯ್ತು ನನಗೆ. ಯಾಕೆ ಅಂತ ಹೇಳಿದ್ರೆ, ಕ್ವಾರ್ಟರ್ಸ್ ನಲ್ಲಿ ಇದ್ದಾಗ ಗಣಪತಿ ಹಬ್ಬ ಬರ್ತಿತ್ತು. ಗಣಪತಿ ಹಬ್ಬ ಬಂದಾಗ ಎಲ್ಲ ನಾವು ಹುಡುಗರು, ಕಾಲೇಜ್ ಹುಡುಗರು ಅಥವಾ ಸ್ಕೂಲ್ ಹುಡುಗರು ಸೇರ್ಕೊಂಡು ಗಣಪತಿ ಇಡ್ತಿದೀವಿ ಅಂತಂದಾಗ ಇನ್ವೇರಿಯಬಲಿ ನಾವು ಭಾಗವಹಿಸ್ತಾ ಇದ್ವಿ. ನಾವು ಇನ್ನು ಭಾಗವಹಿಸ್ತಾ ಇದ್ವಿ, ಆ ಪೂಜೆಗಳಲ್ಲಿ ನಾವು ಕೂಡ ನಿಲ್ತಿದ್ವಿ, ನಾವು ಕೂಡ ಪ್ರಸಾದ ಸೇವನೆ ಮಾಡ್ತಾ ಇದ್ವಿ. ಹಾಗಂತ ಕೂಡಲೇ ನನಗೆ ಧರ್ಮ ಬದಲಾವಣೆ ಆಗೋದಿಲ್ಲ. ನಾನು ನನ್ನ ಧರ್ಮ ಪಾಲನೆ ಮಾಡ್ತಾ ಇದ್ದೆ, ಅನ್ಯ ಧರ್ಮವನ್ನು ನಾನು ಗೌರವಿಸ್ತಾ ಇದ್ದೆ. ಸೊ ಈ ಒಂದು ವಾತಾವರಣದಲ್ಲಿ ಬೆಳೆದಾಗ ನಮಗೆ ಗೊತ್ತಾಗ್ತದೆ, ನಾವು ನಮ್ಮ ದೇಶ ಎಷ್ಟು ಒಂದು ವಿವಿಧ ರೀತಿಯ ಆಯಾಮಗಳಲ್ಲಿ ಬೆಳೆದ್ರೂ ಕೂಡ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಭಾರತೀಯರು, ಒಂದೇ ದೇಶದವರು, ಒಂದು ಕಾನೂನನ್ನ ಪಾಲಿಸುವವರು ಅಂತ ಗೊತ್ತಾಗ್ತದೆ. ಮೇ ಬಿ ಆ ಒಂದು ವಾತಾವರಣ, ಆ ಒಂದು ಬೆಳವಣಿಗೆ ನನಗೆ ಇವತ್ತು ಈ ಒಂದು ಇಲಾಖೆಯಲ್ಲಿ ತಂದು ನಿಲ್ಸಿದೆ, ತಮ್ಮ ಎದುರುಗಡೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದೆ. ಸೊ ಹಾಗೆಯೇ ನಮ್ಮ ಮಕ್ಕಳು ಕೂಡ ವಿವಿಧ ಆಯಾಮಗಳಲ್ಲಿ ಅದನ್ನ ಅರ್ಥ ಮಾಡ್ಕೋಬೇಕು. ಪ್ರತಿಯೊಂದು ಧರ್ಮವನ್ನು ಅರ್ಥ ಮಾಡ್ಕೋಬೇಕು. ಭಗವದ್ಗೀತೆಯಲ್ಲಿ ಏನಿದೆ ಸಾರ ಅದನ್ನು ಅರ್ಥ ಮಾಡ್ಕೋಬೇಕು. ಕುರಾನ್ ನಲ್ಲಿ ಏನಿದೆ ಸಾರ ಅದನ್ನು ಅರ್ಥ ಮಾಡ್ಕೋಬೇಕು. ಬೈಬಲ್ ನಲ್ಲಿ ಏನಿದೆ ಸಾರ ಅದನ್ನು ಅರ್ಥ ಮಾಡ್ಕೋಬೇಕು. ಪ್ರತಿಯೊಂದನ್ನು ಅರ್ಥ ಮಾಡ್ಕೋಬೇಕು, ತಿಳ್ಕೋಬೇಕು, ಹಾಗೂ ಅದನ್ನ ಪಾಲಿಸ್ಬೇಕು. ಯಾವುದು ನಮಗೆ ಅದರಲ್ಲಿ ಒಳ್ಳೇದು ಅನಿಸ್ತದೆ ಅದನ್ನ ಉಪಯೋಗಿಸ್ಕೊಂಡು ಅದನ್ನ ಪಾಲಿಸ್ಕೋಬೇಕು. ಅದು ನಮ್ಮ ಆಸೆ. ಸೊ ಹಾಗಾಗಿ ಮಕ್ಕಳಿಗೆ ಪ್ರತಿಯೊಂದು ಕ್ಷಣದಲ್ಲಿ, ಪ್ರತಿಯೊಂದು ಯಾವುದೇ ಒಂದು ಸ್ಟೇಜ್ ನಲ್ಲಿ ನಾನು ಹೇಳ್ಬೇಕಾದ್ರೆ ಹೇಳ್ತೀನಿ, ಎಜುಕೇಶನ್ ಕೊಡಿ ಫಸ್ಟ್ ಮಕ್ಕಳಿಗೆ ಅಂತೇಳಿ. ನಮ್ಮ ದೇಶದ ಮೊದಲ ಎಜುಕೇಶನ್ ಮಿನಿಸ್ಟರ್ ಮೌಲಾನಾ ಅಬುಲ್ ಕಲಾಂ ಆಜಾದ್, ಅದು ಗೊತ್ತಿರಲಿ. ಮೊದಲ ಎಜುಕೇಶನ್ ಮಿನಿಸ್ಟರ್ ಅಬುಲ್ ಕಲಾಂ ಆಜಾದ್. ಅಂತ ಒಂದು ದೇಶದಲ್ಲಿ ನಾವಿದ್ದು ನಮ್ಮ ಮಕ್ಕಳು ಎಜುಕೇಶನ್ ಅಲ್ಲಿ ಇಲ್ಲ. ಇದಕ್ಕೆ ಕಾರಣ ಯಾರು? ಡೈರೆಕ್ಟ್ಲಿ ನಮ್ಮ ಪೇರೆಂಟ್ಸ್ ಕಾರಣ ಆಗಿತ್ತು. ಮಕ್ಕಳು ಓದೋದಿಲ್ಲ ಅನ್ನೋದು ಕೂಡ, ಮಕ್ಕಳನ್ನ ಡೈವರ್ಟ್ ಮಾಡಿ ಅವರಿಗೆ ಬೇರೆ ಕಡೆ ಎಲ್ಲೋ ಸೇರಿಸದೆ, ಎಲ್ಲೋ ಜಾಬಿಗೆ ಸೇರಿಸದೆ ಅನ್ನೋದಕ್ಕಿಂತ ಮಿನಿಮಮ್ ಅವರಿಗೆ ಒತ್ತಾಯ ಮಾಡಿ, ಅವ್ರಿಗೆ ಒಳ್ಳೆ ರೀತಿಯಿಂದನೇ ಹೇಳಿ, ಒಳ್ಳೆ ಬುದ್ಧಿವಾದ ಹೇಳಿ, ಅವ್ರಿಗೆ ಎಜುಕೇಶನ್ ಕೊಡಿಸ್ಬೇಕಾಗಿರೋದು ಪೇರೆಂಟ್ಸ್ ಜವಾಬ್ದಾರಿ.
ಮಿನಿಮಮ್ ಅವ್ರದ್ದು ಎಜುಕೇಶನ್ ಒಂದು ಡಿಗ್ರಿ ಕಂಪ್ಲೀಟ್ ಆಗೋ ತನಕ ಅವ್ನು ಓದ್ಲಿ ಅಂತ ನೀವು ಹೇಳ್ಬೇಕು. ಆಮೇಲೆ ನೀನು ಏನಾದರೂ ಮಾಡಪ್ಪ, ನೀನು ಓದು ಅಂತ ಅವರಿಗೆ ಒಂದು ಬುದ್ಧಿವಾದ ಹೇಳಿದ್ರೆ ಆಟೋಮೆಟಿಕಲಿ ಅವ್ರ ಮಕ್ಕಳು ಓದ್ತಾರೆ. ಅವರೊಂದು ಆ ಒಂದು ಸ್ಟೇಜ್ ದಾಟಿದ ಮೇಲೆ ಅವರಿಗೆ ಇಂಟ್ರೆಸ್ಟ್ ಬರ್ತದೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ವಿ, ಎಜುಕೇಶನ್ ಅಂದ್ರೆ ಬರೇ ಎಂಜಿನಿಯರಿಂಗು, ಡಾಕ್ಟರು ಅಥವಾ IAS ಅಥವಾ IPS ಅಥವಾ ಹಾಗಿಂತ ಇಲ್ಲ. ವಿವಿಧ ಆಯಾಮಗಳಲ್ಲಿ ವೆರಿ ಡಿಫರೆಂಟ್ ಡೈರೆಕ್ಷನ್ಸ್ ಅಲ್ಲಿ ಡಿಫರೆಂಟ್ ಆಯಾಮಗಳಲ್ಲಿ ಅವ್ರಿಗೆ ಓದ್ಲಿಕ್ಕೆ ಅವಕಾಶ ಇದೆ. ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳಿದ್ರೆ ಬರೀ ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲ, ಈಗ AI ಬಂದಿದೆ. AI ಬಂದಿರೋದ್ರಿಂದ ಅವನು ಜಸ್ಟ್ BCom ಮಾಡಿದವನು ಅಥವಾ ITI ಮಾಡಿದವನು ಅಂಥವ್ರು ಕೂಡ AI ಕಲಿಬಹುದು, ಕಂಪ್ಯೂಟರ್ನ ಕಲಿಬಹುದು. ಸೊ ಯಾವುದು ಇದೇ ಪರ್ಟಿಕ್ಯುಲರ್ ಡಿಗ್ರಿ ಓದಬೇಕು, ಇದಕ್ಕೆ ಹೋಗ್ಬೇಕು ಅಂತೇನಿಲ್ಲ. ಅವನ ಇಂಟ್ರೆಸ್ಟ್ ಯಾವ್ದ್ರಲ್ಲಿದೆ ಅದನ್ನ ಹೋಗ್ಬೋದು. ಈಗ ಒಬ್ಬ ನಮ್ಮ ಬ್ರದರ್ ವಿಡಿಯೋಗ್ರಫಿ ಮಾಡ್ತಾ ಇದ್ದಾನೆ, ಅದು ಒಂದು ನಾಲೆಜ್. ಅದು ಹೇಗೆ ವಿಡಿಯೋಗ್ರಫಿ ಮಾಡಬೇಕು, ಹೇಗೆ ಎಡಿಟಿಂಗ್ ಮಾಡಬೇಕು, ಹೇಗೆ ನಾವು ಅದನ್ನ ಯೂಸ್ ಮಾಡಬೇಕು, ಅದು ಕೂಡ ಒಂದು ನಾಲೆಜ್. ಅದು ಕೂಡ ಒಂದು ಎಜುಕೇಶನ್ ಇದೆ. ಸೊ ಇದೇ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು, ಇದೇ ಓದಬೇಕು ಅಂತ ಇಲ್ಲ. ಮಕ್ಕಳಿಗೆ ವಿವಿಧ ಆಯಾಮಗಳಲ್ಲಿ ಅವ್ರವ್ರ ಇಂಟ್ರೆಸ್ಟಿಗೆ ತಕ್ಕಂತೆ ಅವರಿಗೆ ನಾವು ಎಜುಕೇಶನ್ ನೀಡಬಹುದು. ಸೊ ಹಾಗಾಗಿ ತಾವು ಪೇರೆಂಟ್ಸು ದಯವಿಟ್ಟು ಮಕ್ಕಳಿಗೆ ಅವರ ಒಂದು ಆಸಕ್ತಿಯನ್ನ ತಿಳ್ಕೊಂಡು ಅವ್ರನ್ನ ಆ ಡೈರೆಕ್ಷನ್ ಅಲ್ಲಿ ಅವರ ಆಸಕ್ತಿ ತಕ್ಕಂತೆ ಎಜುಕೇಶನ್ ನ ಕೊಡಿಸಿ. ನೀನು ಇದೇ ಇಂಜಿನಿಯರೇ ಆಗ್ಬೇಕು, ನೀನ್ ಡಾಕ್ಟರೇ ಆಗ್ಬೇಕು, ನೀನ್ ಹೀಗೆ ಓದ್ಬೇಕು ಅಂತ ಒತ್ತಡ ಹಾಕೋದ್ಕಿಂತ ಅವ್ರ ಇಂಟ್ರೆಸ್ಟ್ ಏನಿದೆ ಅವರಿಗೆ ತಿಳ್ಕೊಂಡು ಅದ್ರ ಬಗ್ಗೆ ಅವ್ರನ್ನ ಮುಂದುವರಲಿಕ್ಕೆ ಅವರಿಗೆ ಒಂದು ಆಸ್ಪದವನ್ನು ನೀಡ್ಕೊಡಿ, ಅವರಿಗೆ ಒಂದು ಆಶೀರ್ವಾದ ನೀಡಿ. ಮುಂದೆ ಒಂದಿನ ಎಲ್ಲ ನಮ್ಮ ಭಾರತ ಹೆಚ್ಚು ಕಡಿಮೆ 60 to 65% ಯಂಗ್ಸ್ಟರ್ಸ್ ಇದೀವಿ ನಾವು. ಇಂದಿನ ಮಕ್ಕಳು ನಾಳೆಯ ಪ್ರಜೆಗಳು. ಅವರು ದೇಶದ ಬೆನ್ನೆಲುಬಾಗ್ತಾರೆ. ಒಂದು ಸದೃಢ ಭಾರತವನ್ನ ಕಟ್ಟಕ್ಕೆ ಅವರು ಸಹಕಾರಿಯಾಗ್ತಾರೆ. ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರು ತಮ್ಮ ಮಕ್ಕಳಿಗೆ ಎಜುಕೇಶನ್ ಅನ್ನೋದೊಂದು ಇಂಪಾರ್ಟೆಂಟ್ ಪಾಯಿಂಟ್ ನ ತಿಳಿಸಿ ಅವರಿಗೆ ಎಜುಕೇಶನ್ ನೀಡಿ ಒಂದು ಸದೃಢವಾದ ಭಾರತವನ್ನು ಕಟ್ಕೊಳ್ಳಿಕ್ಕೆ ಅವಕಾಶ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಅಸ್ಲಾಂ.